ಎಲ್ರಿಗೂ ನಮಸ್ಕಾರ. ನಿಂದಿಯ ಬನದ ಮ್ಯಾಗ ಎಲ್ಲ ಟೀಮ್ ಅವ್ರಿಗೆ ವಂದನೆಗಳು, ಶುಭಾಶಯಗಳು. ಚೆನ್ನಾಗಿದೆ, ತುಂಬ ನ್ಯಾಚುರಲ್ ಆಗಿದೆ. ನನಗೆ ಅನ್ಸಿದ್ದು ಒಂದೇ ಯೂಶ್ ಮಾಡಕ್ಕೆ ಹೋಗ್ತದೆ. ಫಸ್ಟ್ ಟೈಮ್ ಅಂದರೆ ಅಪ್ಪಾಜಿ ಫ್ಯಾಮ್ಲಿಯಿಂದ ಅವ್ರ ಮೊಮ್ಮಗ ಬರ್ತಾ ಇದ್ದಾನೆ ಅಂದ ತಕ್ಷಣ ಏನೋ ಒಂದು ಆಡಂಬರ ಮಾಡ್ತಿರ್ತಾರೆ. ಭಾಳ ಮಾಮೂಲಿಯಾಗೆ ಭಾಳ ನ್ಯಾಚುರಲ್ ಆಗಿ ಒಂದು ಹಳ್ಳಿ ಸೊಗಡಿನ ಚಿತ್ರನ ಭಾಳ ಅಚ್ಚುಕಟ್ಟಾಗಿ ತುಂಬ ಎಷ್ಟು ನ್ಯಾಚುರಲ್ ಮಾಡೋಕ್ಕಾಗ್ತೋ ನ್ಯಾಚುರಲ್ ಮಾಡಿಸಿದ್ದಾರೆ. ಅದು ಖುಷಿಯಾಗುತ್ತೆ. ಯಾಕಂದರೆ ಯೂಶ್ವಲಾಗಿ ಬಂದ್ಬಿಟ್ಟು ಫೈಟ್ಸ್ ಇಡ್ಬೋದಾಯಿತು, ಇಲ್ಲ ಸಾಂಗ್ಸ್ ಇರ್ಬೋದು, ಬೇರೆ ಸಾಂಗ್ಸ್ ಇರ್ಬೋದಾಯಿತು. ಅದೆಲ್ಲ ಇಲ್ಲದೇ ಎಲ್ಲ ಪಾತ್ರದ ಜೊತೆಲಿ ಭಾಳ ನ್ಯಾಚುರಲ್ ಆಗಿ ನನಗೆ ಸಿನಿಮಾ ನೋಡಿದ ತಕ್ಷಣ ಅನ್ಸುತ್ತೆ ಫಸ್ಟ್ ನ್ಯಾಚುರಲ್ ಆಗಿದೆ ಸಿನಿಮಾ. ಒಂದು ಎಲ್ಲೂ ಆಡಂಬರ ಇಲ್ಲ. ಯೂಶ್ವಲಾಗಿ ಏನು ಚೌಕಟ್ಲಿ ಆ ಬಡ್ಜೆಟ್ಲಿ ಮಾಡಬೇಕಾಯ್ತು ಆ ಬಡ್ಜೆಟ್ಲಿ ಭಾಳ ಅದ್ಭುತ ಮಾಡಿದ್ದಾರೆ. ಯಾಕಂದರೆ ಬಡ್ಜೆಟಿಂಗ್ ಇಸ್ ಮೈನ್ ಇವಾಗ ಈಗಿನ ಇದರಲ್ಲಿ ಭಾಳ ಮುಖ್ಯ. ಎಸ್ಪೆಷಲಿ ಫಾರ್ ಈ ರೀತಿ ಒಂದು ಕಲಾತ್ಮಕ ಒಂದು ಚಿತ್ರಕ್ಕೆ ಯಾವಾಗಲೂ ಒಂದು ಬಡ್ಜೆಟ್ ಬೇಕಾಗುತ್ತೆ. ಅದನ್ನು ಭಾಳ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಎಲ್ಲ ಕೇಳ್ಬೋದು ರಾಜ್ಕುಮಾರ್ ಮೊಮ್ಮಗನಿಗೆ ಯಾಕೆ ಬಡ್ಜೆಟಪ್ಪ ಅಂತಾರೆ. ಇಲ್ಲ, ಯಾರೇ ಅದು ಸಿನಿಮಾ ಅಂತ ಬಂದಾಗ ಮೊದಲನೇ ಹೆಜ್ಜೆ ಇಡಬೇಕಾದ್ರೆ ಭಾಳ ಶಣ್ಣು ಆ ವಯಸ್ಸು ತುಂಬ ಇದಾಗಿದೆ. ನಂಗೆ ಶಣ್ಣುದು ಸ್ವಲ್ಪ ಯಾಕೆ ಫಸ್ಟಿಂದ ನನಗೆ ಶಣ್ಣು ಮಾಡ್ತಾನೆ ಮಾಡಿ ಬಟ್ ಯೂಶ್ವಲಾಗಿ ಒಂದು ಮಾತೆಲ್ಲ ನಾವು ಕೇಳಿದ್ದೀನಿ, ನಮ್ಮದು ನ್ಯಾಚುರಲ್ ಮಾತಾಡ್ತಾನೆ, ಅದೇ ರೀತಿ ಮಾತಾಡಿದ್ದೀನಿ ಅಷ್ಟೇ ಹೊರತು ಇಲ್ಲೇನು ಅವನೇನು ಅಭಿನಯ ಮಾಡೋಕ್ಕೆ ಹೋಗಿಲ್ಲ. ಭಾಳ ನ್ಯಾಚುರಲಾಗೆ ಅವನೇನಿದ್ದಾನೆ ಶಣ್ಣು ಏನು ನನ್ನ ಲೈಫಲ್ಲಿ ನೋಡ್ತೀನೋ ಆ ಲೈಫಲ್ಲಿ ನಾನು ಶಣ್ಣು ನೋಡಿದ್ದೀನಿ. ಭಾಳ ಖುಷಿ ಆಯಿತು. ನಮಗೆ ಹೀರೋಯಿನ್ ಅಷ್ಟೇ, ಹೆಸರು ತನುಶ್ರೀ ಅಂತ ಭಾಳ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಭಾಳ ಇಷ್ಟ ಆಯಿತು. ಒಂದು ಹಳ್ಳಿ ಹುಡುಗಿ ಹೆಂಗಿರಬೇಕು ಅದನ್ನು ಆ ಡ್ರೆಸ್ ಇವಾಗ ಈ ಡ್ರೆಸ್ ನೋಡೋಕ್ಕೂ ಆ ಡ್ರೆಸ್ ನೋಡೋಕ್ಕೂ ಭಾಳ ವ್ಯತ್ಯಾಸ ಇದೆ. ಅದನ್ನು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ತುಂಬ ಓವರ್ ಆ್ಯಕ್ಟಿಂಗ್ ಇಲ್ಲದೇ ಭಾಳ ಸಾಂಗ್ ಒಂದು ಡ್ಯೂಯೆಟ್ ಸಾಂಗ್ ಬರುತ್ತೆ, ಎಷ್ಟು ಹಾಂಟ್ ಆಗುತ್ತೆ ಅಂದರೆ ಅದು ಭಾಳ ಮ್ಯೂಸಿಕಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫೋಟೋಗ್ರಾಫಿ ತುಂಬ ಚೆನ್ನಾಗಿದೆ. ಡೈರೆಕ್ಟ್ರ್ ವರ್ಕಂತೂ ಭಾಳ ಚೆನ್ನಾಗಿದೆ. ಎಲ್ಲ ಪಾತ್ರ, ಸಂಗೀತ ಅವರು ತಾಯಿ ಪಾತ್ರ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಮೂಗ ಸುರೇಶ್ ಅಂತ ಇದ್ದಾರೆ. ಹೌದು. ಆ್ಯಂಡ್ ಲಾಟ್ ಆಫ್ ಕ್ಯಾರೆಕ್ಟರೈಸೇಷನ್ಸ್ ತುಂಬ ಭಾಳ ನೀಟಾಗಿದೆ ಸಿನಿಮಾ. ಐ ಥಿಂಕ್ ಆಫ್ಟರ್ ಲಾಂಗ್ ಟೈಮ್ ಐ ಸಾ ವೆರಿ ನ್ಯಾಚುರಲ್ ಫಿಲ್ಮ್ ಅನಿಸುತ್ತೆ. ಎಲ್ಲೋ ಒಂದು ಕಡೆ ನಾವು ಮಾಡಬೇಕಾದ ಸಿನಿಮಾದಲ್ಲಿ ಭಾಳ ಏನಂತೀವಿ ಒಂದು ಸಿನಿಮ್ಯಾಟಿಕ್ ಸ್ಟೈಲ್ ಮಾಡ್ತೀವಿ. ಇದರಲ್ಲಿ ಸಿನಿಮ್ಯಾಟಿಕ್ ಇಲ್ಲದೇ ಭಾಳ ನ್ಯಾಚುರಲಾಗಿ ಭಾಳ ಪಾಯಿಂಟ್ಸ್ನ ಕತೆ, ತಾಯಿ ಮಗನ ಕತೆ. ಆಮೇಲೆ ಲಾಸ್ಟ್ ಆ ಟ್ವಿಸ್ಟ್ ತುಂಬ ಚೆನ್ನಾಗಿದೆ. ಹೋಪ್ ಸೆಕೆಂಡ್ ಹಾಫ್ಲಿ ಐ ಥಿಂಕ್ ಇವ್ರ ಪಾತ್ರದಲ್ಲಿ ಇನ್ನೊಂದು ಡಿವಿಯೇಷನ್ ಬರ್ಬೋದು. ಆಮೇಲೆ ಇವಾಗ ನಾರಾಯಣನ ಮಗ ಬಂದಿದ್ದಾರೆ ಪಂಕಜ್. ಸೊ ನಾಟ್ ಆಫ್ ಬಟ್ ನನಗೆ ಒಂದೇ ಒಂದು ಅನಿಸಿದ್ದು ಶಣ್ಣು ಇಷ್ಟು ಮಟ್ಟಿಗೆ ಮಾಡ್ತಾನೆ ಅನ್ನೋದು ಐ ಥಿಂಕ್ ವಾಸ್ ವೆರಿ ಸರ್ಪ್ರೈಸ್. ವಾಸ್ ವೆರಿ ಹ್ಯಾಪಿ. ಭಾಳ ಖುಷಿಯಾಗುತ್ತೆ. ತುಂಬ ಆನೆಸ್ಟಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಅವ್ರ ತಾಯಿ ಅಣ್ಣನಾಗಿ ಮಾತಾಡ್ತಿಲ್ಲ, ನಾನೊಬ್ಬ ಪ್ರೇಕ್ಷಕನಾಗಿ ನಾನು ಎಲ್ಲ ಸಿನಿಮಾ ನಮ್ಮ ಅಪ್ಪಾಜಿ ಸಿನಿಮಾ ನೋಡಬೇಕಾದ್ರೆ ಅಪ್ಪಾಜಿ ನನ್ನೇ ಕೇಳ್ತೆ ಹೆಂಗಿದೆ ಸಿನಿಮಾ ಕಥೆ ಅಂತ ಕೇಳ್ತೀನಿ. ನನ್ನೇ ಫಸ್ಟ್ ಕೇಳೋದು ಯಾವಾಗ ಮನೇಲಿ ಯಾವಾಗ ಬಂದಿರುವೆ ದೊಡ್ಡವನೇ ಕೇಳಿ ಫಸ್ಟ್ ಸಿನಿಮಾ ಬಗ್ಗೆ ಅವ್ರ ಪಿಕ್ಚರ್ ಮಾಡಿ ಮಾತಾಡ್ಬೇಕಾದ್ರೆ ನಾವು ತುಂಬ ಫ್ರ್ಯಾಂಕಾಗಿ ಹೇಳ್ತೀವಿ. ಬಟ್ ನನಗೆ ಒಂದು ಲೆವೆಲ್ ಐ ವಾಸ್ ವೆರಿ ಹ್ಯಾಪಿ. ಐ ಥಿಂಕ್ ಸೆಕೆಂಡ್ ಪಾರ್ಟಿಗೂ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಜನ ಬರಬೇಕು, ನೋಡಬೇಕು. ಅಂದರೆ ನಮಗೇನು ಆಸೆ ಅಂದರೆ ಹೊಸ ಥರದ ಸಿನಿಮಾ ನಮ್ಮ ಇದರಲ್ಲೂ ಬೆಳವಣಿಗೆ ಆಗಬೇಕಂತ ನನಗೆ ಭಾಳ ಆಸೆ. ಹೊಸಬ್ರಿಗೆ ಒಂದು ಒಳ್ಳೆ ದಾರಿ ಆಗಬೇಕು. ಹೊಸ ಡೈರೆಕ್ಟರ್ ಆಗಲಿ, ಹೊಸ ಕ್ಯಾಮ್ರಾಮನ್ ಆಗಲಿ, ಹೊಸ ಪ್ರೊಡ್ಯೂಸರ್ಸ್ ಆಗಲಿ. ಯಾಕಂದರೆ ಸಿನಿಮಾ ಮಾಡೋದೇ ಭಾಳ ಕಷ್ಟ. ಅಂಥ ಟೈಮಲ್ಲಿ ನಾವು ಸಿನಿಮಾ ಮಾಡ್ತೀವಿ ಅಂತ ಬಂದವ್ರಿಗೆ ಯಾವಾಗಲೂ ಬೆಂತಡ್ಬೇಕು. ಯಾಕೆ ಕರ್ನಾಟಕ ಜನತೆ ಎಲ್ಲ ಭಾಷೆ ಸಿನಿಮಾ ನೋಡ್ತೀವಿ. ಈ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀವಿ. ಆಲ್ ದಿ ಬೆಸ್ಟ್. ಸೂಪರ್, ಹೌದಲ್ಲ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗೆ ಆಮೇಲೆ ಸಾರಿ ಇನ್ನೊಂದು ಮರ್ತ್ಬಿಟ್ಟಿದೆ, ಸುನಂತ್ ರಾಜ್ ಅವರು ವಾಪಸ್ಸು, ಅದು ಭಾಳ ಖುಷಿ ಆಯಿತು. ಅದು ತುಂಬ ವರ್ಷ ಆದಮೇಲೆ ಬಂದಿರೋದು ನಮಗೆ ಸಂಬಂಧಿಕರೇ ಎಲ್ಲ ಸಂಬಂಧಿಕರು. ಸೊ ನಾವು ಇವಾಗ ತಿರ್ಗಾ ವಾಪಸ್ ಬಂದಿರೋ ಸುನಂತ್ ರಾಜ್ ನನಗೆ ಭಾಳ ಖುಷಿ ಆಯಿತು. ಚಿಕ್ಕ ಪಾತ್ರ ಆದರೂ ಭಾಳ ಅಚ್ಚುಕಟ್ಟಾಗಿ, ಅಂದರೆ ಟಿಪಿಕಲ್ ಅವರು ಏನು ಮೇಘಮಾಲೆಯಲ್ಲಿ ಮಾಡಿದ್ರು ಆ ಸುನಂತ್ ರಾಜ್ ಅಲ್ದೇನೆ ಬೇರೆ ಸುನಂತ್ ರಾಜೇ ತೋರಿಸಿದ್ದಾರೆ. ಅಂದರೆ ಒಂದು ಹಳ್ಳಿಲಿ ಒಬ್ಬ ರೈತ ಹೆಂಗಿರಬೇಕು, ಒಂದು ವಿಶ್ವಾಸಿ ಇರೋ ಒಂದು ಒಬ್ಬ ನಾಯಕ, ಅವನ ಮೇಲೆ ಏನು ಪ್ರೀತಿ ಜನಗಳಿಗೆ ಏನು ಪ್ರೀತಿ ಇರಬೇಕು ಅಂತ ಚೆನ್ನಾಗಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸುನಂತ್ ರಾಜು ಸಂಗೀತ ಸೀನ್ಸ್ಗಳು ಭಾಳ ಚೆನ್ನಾಗಿದೆ. ಆ ಸಸ್ಪೆನ್ಸ್ ಚೆನ್ನಾಗಿದೆ. ಆಮೇಲೆ ಅದಾದಮೇಲೆ ಏನು ಪಿಕ್ಚರ್ ಬಿಟ್ಬಿಟ್ಟು ಹೋಗ್ತಾರೆ ಅದಾದಮೇಲೆ ಬಂದು ಶಣ್ಣು ಟೈಮ್ ನೋಡ್ಕೊಂಡು ಎವ್ರಿಥಿಂಗ್ ಸೂಪರ್. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಓಕೆ ಸರ್.
ಆಮೇಲೆ ಸಾರಿ ವೆಂಕಟಲಕ್ಷ್ಮಿ ಕ್ಯಾರೆಕ್ಟರ್ ಅಷ್ಟೇ. ನಾನು ಅಲ್ಲದೆ ಪ್ರಶ್ನೆ ಕೇಳಬೇಕು, ಇವಾಗ ಮುಂದೆ ಬಂದು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅನ್ಸೋದಿಲ್ಲ. ಭಾಳ ಸೈಲೆಂಟಾಗಿ ಬಂದರು, ನಮಗೂ ಅನ್ಸಿ ಏನು ನನಗೆ ಮಾತು ನಗದೇ ಇಲ್ಲ ಅಂತ ಏನಪ್ಪ. ಆಮೇಲೆ ನೋಡಿದ್ರೆ ಸ್ಲೋ ಅವಾಗೆ ಆ ಒಂದು ಏನದು ಆ ಫೈರ್ ಕಾಣುತ್ತೆ. ಐ ಥಿಂಕ್ ಡೈರೆಕ್ಟ್ ನನಗೆ ಗೊತ್ತಿಲ್ಲ. ಆಮೇಲೆ ನನಗೆ ಅನಿಸ್ತು ಆ ಹುಡುಗಿ ಸೈಲೆಂಟಿಗೆ ಯಾಕೆ ಎರಡು ವಿಷಯ ಇರಬೇಕು, ಮೋಸ್ಟ್ಲಿ ಸುನಾದ್ರಾಜ್ ಮೇಲೆ ಕಂಡಿರಬೇಕು ಒಂದು ಡೌಟ್ ಇತ್ತು. ಬಟ್ ತುಂಬ ಚೆನ್ನಾಗಿ ಮಾಡಿದ್ರೆ, ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಆಲ್ ದಿ ಬೆಸ್ಟ್. ಫೋಟೋಗ್ರಾಫರ್ ಏನು ಚೆನ್ನಾಗಿ ಮಾಡಿದ್ದಾರೆ. ತಮಿಳ Family.